ಇವತ್ತು ನಾನು ವೆಜ್ ಬಿರಿಯಾನಿ ಮಾಡ್ಬೇಕು ಅಂದ್ಕೊಂಡೀನಿ. ಇಲ್ಲಿ ಹಾಗಲಕಾಯಿ ಫ್ರೈ ಮಾಡ್ಬೇಕು ಅಂದ್ಕೊಂಡೀನಿ. ಆಮೇಲೆ ಹುಡುಗರಿಗೆ ಒಂದು ಸ್ವಲ್ಪ ಸಲಾಡ್ ಅವೆಲ್ಲ ಮಾಡ್ಬೇಕು ಅಂದ್ಕೊಂಡೀನಿ. ಒಂದು ಕ್ಯಾರೆಟ್, ಆಮೇಲೆ ಒಂದು ಬೀಟ್ರೂಟು, ಒಂದು ಸ್ವಲ್ಪ ಬೀನ್ಸ್, ಟೊಮ್ಯಾಟೊ, ಆಮೇಲೆ ಅಲ್ಲ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಇವೆಲ್ಲ ಹೆಚ್ಕೊತೀನಿ. ಆಮೇಲೆ ಒಂದು ಸೈಡ್ ಅಕ್ಕಿ ನೆನೆ ಇಡ್ತೀನಿ. ಈ ಹುಡುಗರಿಗೆ ನಾವು ಬಿಸಿನೀರು ಕೊಟ್ಟು ಕಳಿಸ್ತೀವಿ. ಅವ್ರು ಭಾಳ ಗಡಿಬಿಡಿ ಮಾಡ್ಕೊತಾರೆ, ಟೈಮ್ ಭಾಳ ವೇಸ್ಟ್ ಮಾಡ್ಕೊತಾರೆ. ಬಿಟ್ಟರೆ ನಾನು ಎಲ್ಲ ಬಾಟ್ಲ್ ತುಂಬಿಟ್ಬಿಡ್ತೀನಿ. ಇವು ನೈಟೆಲ್ಲ ಬಾಂಡೆ ತಿಕ್ಕಿ ಇಟ್ಬಿಟ್ಟಿದ್ದೆ ನಾನು. ಈಗ ನೋಡಿರಿ, ಚಕ್ಕೆ, ಲವಂಗ, ಚಕ್ರ ಮದ್ದಿ, ಕಸ್ಪತ್ರೆ, ಪಲಾವ್ ಐತಿ, ಇಷ್ಟಿದಾವು. ಸ್ವಲ್ಪ ಎಣ್ಣೆ ಹಾಕೊಂಡೇನೆ. ಫಸ್ಟ್ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಅಷ್ಟೊಂದು ಸ್ವಲ್ಪ ಜೀರಿಗೆ ಹಾಕೊಂಡು ಇವೆಲ್ಲ ಕಡಿಮೆ ಮಸಾಲೆ ಹಾಕ್ತೀನಿ. ಆಮೇಲೆ ಕ್ಯಾರೆಟ್, ಟೊಮೆಟೊ ಮಿಕ್ಸರ್ ಹಾಕಿದೈತಿ, ಒಂದು ಐತಿ. ಆಮೇಲೆ ಮತ್ತೆ ಇವತ್ತು ನಾನು ಕುತ್ಕೊಂಡಿದ್ದಕ್ಕೆ ಆಮೇಲೆ ಸ್ವಲ್ಪ ಬೀನ್ಸ್ ಇವೆರಡನ್ನು ಹಾಕೊಂಡು ನೋಡಿ ನಾನು ಹಾಕಿದ್ದು ಇದನ್ನ ಹಾಕಿರ್ತೇನೆ. ಹಾಕಿದ್ರೆ ಒಂದು ಸ್ವಲ್ಪ ಹಾಕಿರ್ತೀನಿ. ಆಮೇಲೆ ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಸಾಂಬಾರು ಮಸಾಲೆ ಒಂದು ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಪೆಪ್ಪರ್, ಕಸೂರಿ ಮೆಥಿ ಇದೆಲ್ಲ ಮಾಡಿ ಈಗ ಅಕ್ಕಿ ಮಾಡ್ತೀನಿ. ಅಕ್ಕಿ ತಗೊಂಡು ಒಂದು 5 ನಿಮಿಷ ಗ್ಲಾಸ್ ಈಗ ನೀರು ಬಿಟ್ಟು ಸ್ವಲ್ಪ ಕಡಿಮೆ ಆಗೋದ್ಮೇಲೆ ಅನ್ನ ಭಾಳ ಮಿದಾಗುತ್ತೆ. ಒಂದು ಸೈಡ ಇದು ಕರೆದ ಹಾಗಲಕಾಯಿ ಫ್ರೈ ಮಾಡಿಸೋದಾಗೆ ನೀರು ಹಾಕಿದ್ರೆ ಬಂದು ಮಾಡ್ತೀನಿ. ನೀರು ಬೇಯಿಸೋದು ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಒಂದಕ್ಕೆ ಒಂದು ಗಂಟೆ ಅಷ್ಟು ಅಂದರೆ ಒಂದು ಮುಕ್ಕಾಲು ಗಂಟೆ ಅಷ್ಟು ನೀರು ಹಾಕ್ತೀನಿ. ಹಾಕಿ 3 ಸೀಟಿ ಹೊಡಿಸ್ತೀನಿ. ಸ್ವಲ್ಪ ಎಣ್ಣೆ ಬಿಸಿ ಹಾಕಿನಿ. ಇವನ್ನ ಚೌಕಂಡಿ ಬಸ್ಕೊಳ್ಳೋದಿಲ್ಲ, ಇದನ್ನು ಹಾಕ್ತೀನಿ. ಇದು ನಮ್ಮ ಸ್ನ್ಯಾಕ್ಸ್ ಟೇಬಲ್ಗೆ ಆಮೇಲೆ ಸ್ವಲ್ಪ ಹಾಕೊಂಡಿರ್ತೀನಿ. ಸ್ವಲ್ಪ ಹಾಕ್ತಾನೆ, ಸ್ವಲ್ಪ ಹಾಕ್ತೀನಿ, ಸ್ವಲ್ಪ
5:40 ಆಗೈತಿ. ಅಡುಗೆ ನಾಷ್ಟ ಎಲ್ಲ ಆಗೈತಿ. ವಾಕಿಂಗ್ ಹೊಂಟೇನಿ, ಅಲ್ಲೇ ಸೈಕ್ಲಿಂಗ್ ಹೋಗ್ತೇನೆ. ಸ್ವಲ್ಪ ಹೋಗಿ ಬರ್ತೇನೆ ನೋಡಿ. ನಾನು 4 ಗಂಟೆಗೆ ಎದ್ದಿದ್ದಾಗ ಸ್ವಲ್ಪ ಹೊಟ್ಟೆ ಖಾಲಿ ಇರ್ತೈತಿ. ನಾನು ಕಂಟಿನ್ಯೂಸ್ 1 2 ವರ್ಕೌಟ್ ಎಲ್ಲ ಇದು ಸೈಕ್ಲಿಂಗ್ ವಾಕಿಂಗ್ ಮಾಡಿದ್ರೆ 3 ಬದಾಮ 1 ಖಜೂರಿ ಇದಾವೆ. ಇವತ್ತು ತಿನ್ಕೊತ ಮಾಡ್ತೇನೆ. ನಾನು ಈಗಷ್ಟು ವಾಕಿಂಗ್ ಸೈಕ್ಲಿಂಗ್ 2 ಮಾಡ್ಕೊಂಡ್ಬಂದೆ. ನನ್ನ ಕ್ಯಾಲ್ರಿ ಎಷ್ಟಂತ ತೋರಿಸ್ತೀನಿ ಬರಲಿ. ಇದು ಓವರಾಲ್ ಇದು ಓವರಾಲ್ 847 ಕ್ಯಾಲ್ರಿ ಬರ್ನ್ ಮಾಡೀನಿ. 9000 to 9 ಕಿಲೋಮೀಟ್ರ್ ಐತಿ. ಫುಲ್ ಬಿಸಿಲಿತ್ತು. ಇದು ಎಣ್ಣೆ ಕುಡಿಯೋಕ್ಕಂತೆ. ಇವತ್ತು ಎಣ್ಣೆರಿಗೆ ಭಾಳ ಕಡಿಮೆ ಇರ್ತಾವೆ. ಅದಕ್ಕೆ 1 ಲೀಟ್ರ್ ತೊಗೊಂಡ್ಬರ್ತೀನಿ. 1 ಲೀಟ್ರಿಗೆ 150 ಹೆಂಗಿರ್ತೈತಿ. ಒಂದೊಂದು ತೊಗೊಂಡ್ರೆ 40 ರೂಪೀಸ್ ಹಂಗಿರ್ತೈತಿ. ಇದನ್ನು ಕುಡಿದು ಮತ್ತು ನಾನು ಸ್ಕೂಲ್ಗೆ ಹೋಗಿ ಮಕ್ಕಳಿಗೂ ಕೊಟ್ಟು ಬರ್ತೇನೆ. ನೋಡ್ರಿ, ಕಟಕ್ ರೊಟ್ಟಿ, ಆಮೇಲೆ ಒಂದು ಸ್ವಲ್ಪ ಚಲೋ ಆಗೋಷ್ಟೈದು ಉಪ್ಪಿನಕಾಯಿ, ಇವು ಮೊಸರುಗಾಯಿ, ಆಮೇಲೆ ರೊಟ್ಟಿ ಐತಿ. ಹಸಿ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಇರ್ತೈತಲ್ಲ, ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಅವೆಲ್ಲ ಹಾಕಿ ಫ್ರೈ ಮಾಡಿದ್ದೆ. ಹೊರಗೆ ಮಳೆ ಬರತೈತಿ. ನನಗೆ ಫೇವ್ರೇಟ್ ಊಟ. ಮಸ್ತ್ ಊಟ ಮಾಡ್ತೇನೆ. ಇವತ್ತು ಎಲ್ಲ ರೊಟ್ಟಿ ಇದು ಜಾಸ್ತಿ ಆಗ್ಯದ ಆ ಥರ ಅನ್ನ. ಅದಕ್ಕೆ ಉದ್ದಿನ ವಡ ಚಟ್ನಿ ಮಾಡತ್ತೀನಿ. ಚಟ್ನಿಗೆ ಏನೆಲ್ಲ ಒಂದು ಕಡೆ ಎಣ್ಣೆ ಕಾಯಕ್ಕಿಟ್ಟೀನಿ, ಒಂದು ಕಡೆ ಚಟ್ನಿಗೆ ಶೇಂಗಾ ಹುರ್ಕೊಂಡೀನಿ. ಅದಕ್ಕೆ ಕೊಬ್ಬರಿ ಚಟ್ನಿ ಮಾಡತ್ತಿಲ್ಲ, ಶೇಂಗಾ ಚಟ್ನಿ ಮಾಡತ್ತೀನಿ. ಬೇರೆ ಹೆಂಗೆ ಮಾಡೋದು ತೋರಿಸ್ತೀನಿ. ಇದು ಉದ್ದಿನ ವಡ ಒಳಗೆ ನಾನು ಜಸ್ಟ್ ಉದ್ದಿನ ವಡ ನೆನೆಸಿಟ್ಟೆ ಮಿಕ್ಸರ್ ಹಾಕೊಂಡು 4 ತಾಸು ನೆನೆಸಿ ಮಿಕ್ಸರ್ ಹಾಕೊಂಡು 3-4 ತಾಸು ಆಯ್ತು. ಇದಕ್ಕೇನು ನೀರು ಹಾಕೋಲ್ಲ, ಇದು ಮಾಡೀನಿ. ಸ್ವಲ್ಪ ಉಪ್ಪು ಹಾಕೊಂಡಿನಿ. ಯಾಕಂದ್ರೆ ಹುಡುಗರು ಮೆಣಸ್ಕಾಳು ಅವು ಕರಿಬೇವು ಹಾಕಿರೋ ತಿನ್ನಾಗಿಲ್ಲ. ಒಳ್ಳೆ ನಮ್ಗೆ ತೆಗಿ ಹಾಕ್ಬಿಡ್ತಾರೆ. ಸ್ವಲ್ಪ ಶೇಂಗಾ, ಸ್ವಲ್ಪ ಕಾಣೆ ಐತಿ, ಸ್ವಲ್ಪ ಉಪ್ಪು ಐತಿ. ಆಮೇಲೆ ಒಂದು 2 ಹಸಿಮೆಣಸಿನ್ಕಾಯಿ ಹಾಕೊಂಡೇನಿ, ಒಂದು ಸ್ವಲ್ಪ ಕರಿಬೇವು ಹಾಕೊಂಡೇನಿ. ಇನ್ನಿಷ್ಟು ಮಿಕ್ಸರ್ ಹಾಕೊಂಡ್ಬಿಡ್ತೇನೆ. ಐತಿ ಆಯ್ತು. ಯಾಕೂ ಅದಾವು. ಇದು ನೋಡಿರಿ, ವಡ ಹಿಂಕಾಯಿ ವಡ ತೊಗೊಂಡು ಚಟ್ನಿ ಮಿಕ್ಸರ್ ಹಾಕೊಂಡ್ಬಂದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿ ಇದು ಮಾಡಬೇಕು. ಆಮೇಲೆ ವಡ ನೋಡಿ ಒಂದು ಸೈಡ್ ಫ್ರೈ ಆಗಿದೆ. ಇದನ್ನು ಜಸ್ಟ್ ಗ್ಲಾಸ್ ಹೊರಸ್ತೀನಿ. ಆಮೇಲೆ ಲಡ್ಡು ಇಟ್ಕೊಂಡಿರ್ತಾವೆ, ಹುಷಾರು ಇದು ಮಾಡಬೇಕು. ಆಮೇಲೆ ಎಣ್ಣೆ ಸಿಕ್ಕಾಪಟ್ಟಿ ಕಾದಂತೈತಿ ನೋಡಿರಿ. ಆಲ್ಮೋಸ್ಟ್ ಎಲ್ಲಕ್ಕೆಲ್ಲ ಹಿಂಗೆ ಕೂಡ ಬಂದ್ಬಿಟ್ಟಿವೆ. ಇಲ್ಲ ಅದು ತಪ್ಪು ಅನ್ಸಿರ್ತೈತೆ. ಇಲ್ಲ ಚಾಕುಲೇನೆ ಚಮಚದಲ್ಲೇ ಸ್ವಲ್ಪ ಸುರಿಸ್ಕೋಬೇಕು. ಹಾಳು ಫ್ರೈ ಮಾಡುವಾಗ ಯಾವುದೇ ಐಟಮ್ ಇತ್ತು ಭಾಳ ಹುಷಾರಿರಬೇಕು. ಆಮೇಲೆ ಹಿಂಗೆ ತಡ ಅಗಲ್ ಇರೋದು ಮಾಡಿದ್ರು. ಹಿಂಗೆ ಗುಮ್ ಇರೋದು ತೊಗೊಂಡ್ರೆ ಅವು ಹೊಳ್ಬಿಡ್ತಾವೆ, ಭಾಳ ಇಜ್ಜಿರೋದೆ. ಆಮೇಲೆ ಒಂದು ಸ್ವಲ್ಪ ದಪ್ಪ ತಳ ಇರೋದು. ಅಂದರೆ ಫ್ರೈ ಎಲ್ಲ ಸ್ಲೋ ಆಗ್ತಾವೆ. ಸ್ಲೋ ಆದ್ರೆ ಒಳಗೆಲ್ಲ ಚಲೋ ಕರ್ಕೊಂಡು ಆಗ್ತವೆ. ಎಲ್ಲ ತಿಳೋ ಇದ್ರೆ ಮೇಲೆ ಫ್ರೈ ಆದಂಗೆಲ್ಲ ಚೇಂಜ್ ಆಗ್ತಾವೆ, ಒಳಗೆ ಹಸಿ ಸಿಗ್ತಾವೆ. ಆಮೇಲೆ ಇದು ಶೇಂಗಾ ಎಣ್ಣೆ ಇದೀಗ ಅನ್ನೋದು ಅದಕ್ಕೊಂದು ಸ್ವಲ್ಪ ಗುರು ಬರಾಗ್ತೈತಿ. ಬಟ್ ಎಣ್ಣೆ ಭಾಳ ಕಡಿಮೆ ಹಿಡ್ಕೊತೈತಿ. ಹಿಂಗೆ ಉಕ್ಕಿ ಮ್ಯಾಲೆ ಬರಬಾರ್ದಂದ್ರೆ ಹಿಂಗೆ ಚಮಚ ಇರುತ್ತೆ ಯಾವುದಕ್ಕಾದ್ರೂ. ನೋಡಿರಿ, ಚಟ್ನಿ ಹಿಂಗೆ ಕನ್ಸಿಸ್ಟೆನ್ಸಿ ಮಾಡಿ ಇದಕ್ಕೆ ಒಗ್ಗರಣೆ ಹಾಕಂಗಿಲ್ಲ. ನಾನು ಆದಷ್ಟು ಆಯಿಲ್ ಕಡಿಮೆ ಮಾಡೋ ಸಲುವಾಗಿ ಅನ್ನೇ ಸರಿ ಇದು ಮಾಡ್ತಿಲ್ಲ. ವಡ ನೋಡಿ ಚಲೋ ಆಗ್ಯಾವ, ಎಣ್ಣೆ ಹಿಡ್ಕೊಳಂಗಿಲ್ಲ ಬರ್ತದೆ. ನೀವು ಲಾಸ್ಟ್ ಗುಂಪು ಯಾಕಂದ್ರೆ ಲಾಸ್ಟ್ ಸ್ವಲ್ಪ ಉಳಿತು. ಅದು ಹಂಚೊಳಗಿದ್ದು ಜಾಗ ಸ್ವಲ್ಪ ಇತ್ತು. ಇವನ್ನೆಲ್ಲ ಸೇರಿ ಒಂದು ಇದು ಮಾಡ್ಬೋದಾಗುತ್ತೆ. ಬಟ್ ಇಲ್ಲಿ ಅಲ್ಲಿ ನಡುವೆ ಗ್ಯಾಪ್ ಇದೆಲ್ಲ ಅಷ್ಟೇ ಇದು ಮಾಡಿದೆ. ಅದಕ್ಕೆ ಇದು ಕಲರ್ ಅಷ್ಟೊಂದಿಲ್ಲ. ಲಾಸ್ಟಿಗೆ ಹಾಕಿದ್ದೇವೆ. ಇನ್ನು ಸ್ವಲ್ಪ ಗಂಟೆ ಒಳಗೆ ಇಟ್ಟಿದ್ದೆ. ಅದಕ್ಕೆ ನಾನು ಒಂದರ ಹೊಡ ತಿಂತೀನಿ. ರೊಟ್ಟಿ ತಿಂತೀನಿ. ಯಾಕಂದ್ರೆ ಇಷ್ಟು ಫ್ರೈಡ್ ಐಟಮ್ ನಾನು ಮತ್ತೆ ಪ್ರಾಬ್ಲಮ್ ಆಗ್ತಿದೆ ಯಾಕಂದ್ರೆ ಅದು ಡೀಪ್ ಫ್ರೈ ಸ್ವಲ್ಪ ಆಯಿಲ್ ಮಾಡಿ ಜಾಸ್ತಿ ಇದ್ದಾರೆ. ಡೀಪ್ ಫ್ರೈ ಮಾಡೀನಿ. ಒಂದು ಸ್ವಲ್ಪ ತಿಂಗಳು ಬಸ್ ಹಾಕಿರ್ತೀನಿ.